ರಾಜ್ಯದ 28 ಕ್ಷೇತ್ರಗಳಲ್ಲೂ ಭರ್ಜರಿ ಮತ ಪ್ರಚಾರದಲ್ಲಿ ಆಯಾ ಪಕ್ಷದ ಅಭ್ಯರ್ಥಿಗಳು ತೊಡಗಿದ್ದಾರೆ. ಆದರೆ ಕೋಲಾರ ಕ್ಷೇತ್ರದಲ್ಲಿ ಗಮನಿಸೋಣ ನೋಡಿ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಅನ್ನೋ ಗ್ರಾಮ. ಇಲ್ಲಿ ಚುನಾವಣಾ ಬಹಿಷ್ಕಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ಕಂದಾಯ ಇಲಾಖೆ ಕೊಟ್ಟಿರುವ ರೈತರ ಸಾಗುವಳಿ ಜಮೀನನ್ನ ವಶಪಡಿಸಿಕೊಂಡು ಅರಣ್ಯ ಇಲಾಖೆ ಕ್ರಮಕ್ಕೆ ಖಂಡಿಸಿ ಮುಂಬರುವಂತಹ ಚುನಾವಣೆಯನ್ನ ಅಥವಾ ಚುನಾವಣಾ ಮತದಾನವನ್ನ ಬಹಿಷ್ಕಾರ ಮಾಡೋಕೆ ಗ್ರಾಮಸ್ಥರು ನಿರ್ಧಾರ ಮಾಡಿದ್ದಾರೆ. ಅದರಂತೆ ಗ್ರಾಮದಲ್ಲಿ ಬ್ಯಾನರ್ ಅಳವಡಿಸಿ ಮತದಾನ ಬಹಿಷ್ಕಾರ ಮಾಡೋ ಕುರಿತು ಗ್ರಾಮದಲ್ಲಿ ಜಾಥಾ ಮಾಡಲಾಗ್ತಾ ಇದೆ. 100 ಎಕರೆ ಸಾಗುವಳಿ ಜಮೀನು ವಶಕ್ಕೆ ಪಡೆದಿರೋ ಅರಣ್ಯ ಇಲಾಖೆ ಅಧಿಕಾರಿಗಳು ರಾತ್ರೋರಾತ್ರಿ ರೈತರ 1000 ಎಕರೆ ಭೂಮಿಯನ್ನ ರೈತರಿಂದ ಕಿತ್ತುಕೊಂಡಿದ್ದಾರೆ. ಆದರೆ ರೈತರಿಗೆ ಕಿರುಕುಳ ಕೊಡ್ತಿದ್ದಾರೆ. ಸಾವಿರಾರು ಮಾವಿನ ಮರಗಳನ್ನ ನಾಶ ಮಾಡಿದ್ದಾರೆ. ರೈತರು ಬೆಳೆದಿದ್ದ ಬೆಳೆಗಳನ್ನ ಕೂಡ ನಾಶ ಮಾಡಿ ರೈತರ ಮೇಲೆ ದೌರ್ಜನ್ಯ ಎಸಗಲಾಗ್ತಾ ಇದೆ. ಹಾಗಾಗಿ ಜಂಟಿ ಸರ್ವೆ ಮಾಡಿ ಸರ್ಕಾರ ರೈತರ ನೆರವಿಗೆ ಬರಬೇಕು, ಇಲ್ಲ ಅಂದ್ರೆ ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಮ್ಯಾಂಡ್ ಇಷ್ಟೇ ಸರ್, ನಮಗೆ ಏನಿದೆ, ನಾವು 75 ವರ್ಷ 100 ವರ್ಷದಿಂದ ನಾವು ಏನು ಉಳುಮೆ ಮಾಡ್ಕೊಂಡು ಬಂದಿದ್ದೀರೋ ಆ ಜಮೀನನ್ನು ನಮ್ಮ ರೈತರಿಗೆ ಉಳಿಸ್ಕೊಡ್ಬೇಕು. ಮತ್ತು ಜಂಟಿ ಸರ್ವೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಫಾರೆಸ್ಟರ್ ಒಬ್ಬರೇ ಮಾಡೋದಲ್ಲ, ಕಂದಾಯ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಇಬ್ಬರೂ ಸೇರಿ ಜಂಟಿ ಸರ್ವೆ ಮಾಡಬೇಕು. ಒಂದು ಸರ್ಕಾರ ಕಾನೂನಿದೆ, 30 ವರ್ಷ ಯಾರು ಅನುಭವದಲ್ಲಿರ್ತಾರೆ ಅವರಿಗೆ ನಾವು ಅಧಿಕಾರ ಕೊಡ್ತೀರಿ ಜಮೀನು. ಸೊ ಇಲ್ಲಿ 75 ವರ್ಷ 100 ವರ್ಷ ಆದ್ರೂ ನಿಮ್ಗೆ ಏನು ಅಧಿಕಾರ ಇದೆ ಬಂದು ಒಕ್ಕಲುತನ ಮಾಡೋದಕ್ಕೆ ಒಕ್ಕಲೆಬ್ಬಿಸೋದಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ನಮ್ಮ ರೈತರ ಜಮೀನು ನಮ್ಗೆ ಉಳಿಸ್ಕೊಡ್ಬೇಕು. ಆಮೇಲೆ ಸರ್ಕಾರದ ಸ್ಪಷ್ಟ ಆದೇಶ ಇದೆ. ಸಣ್ಣ ರೈತಿದ್ದಾರೆ, ಇಲ್ಲಿ ನಮ್ಮ ರಜಾಕ್ ಅಂತಿದ್ದಾರೆ, ಅವ್ರದ್ದು ಪಾಪ 2 ಎಕರೆ ಜಮೀನು, ಬೇರೆ ಎಲ್ಲೂ ಇಲ್ಲ ಜಮೀನು. ಅವ್ರ ಜಮೀನನ್ನು ಕಬಳಿಸಿದ್ರೆ ನಿಮ್ಗೆ ಏನು ಬರುತ್ತೆ, ಅವನ ಜೀವ ಹೋದರೆ ಯಾರು ಜವಾಬ್ದಾರಿ? ಮತ್ತು ನಮ್ಮೂರಲ್ಲಿ ಮತ್ತೊಬ್ಬ ನಮ್ಮ ಆಂಜನಪ್ಪ ಅಂತ ಇದ್ದಾರೆ, ಇದು ಯಲ್ಲಪ್ಪ ಇದ್ದಾರೆ, ಜಂಬೂ ಸಾಬ್ ಇದ್ದಾರೆ. ಇವ್ರಿಗೆಲ್ಲ ಪಾಪ 1.5 ಎಕರೆ 2 ಎಕರೆ ಅಷ್ಟೇ ಜಮೀನು ಇರೋದು, ಬೇರೆ ಏನೂ ಇಲ್ಲ. ಅವ್ರು ಅದರಲ್ಲೇ ಜೀವನ ಮಾಡಬೇಕು. ಅನ್ವರ್ ಸಾಬಿ ಸುಮಾರು ಇದ್ದಾರೆ, ಎಲ್ಲರಿಗೂ 1 ಎಕರೆ 2 ಎಕರೆ ಇರೋದು. ಅವ್ರನ್ನ ನೀವು ಒಕ್ಕಲೆಬ್ಬಿಸಿದ್ರೆ ಅವ್ರ ಜೀವನ ಏನು ಮಾಡಬೇಕು? ನಾಳೆ ಅವ್ರು ಏನೇನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರಿಗೆ ಜವಾಬ್ದಾರಿ ಯಾರು? ಈ ನಮ್ಮ ಬೇಡಿಕೆಗಳನ್ನ ಈಡೇರಿಸೋವರೆಗೂ ನಾವು ಯಾವುದೇ ರೀತಿಯ ಚುನಾವಣಾ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ. ಮತ್ತು ಇದು ಸಾಂಕೇತಿಕ. ನೆಕ್ಸ್ಟು ಇದರಲ್ಲಿ ನಮಗೇನಾದ್ರು ನ್ಯಾಯ ಸಿಗಲಿಲ್ಲ ಅಂದರೆ ಇಡೀ ತಾಲೂಕೆ ಒಂದು ಮೀಟಿಂಗ್ ಮಾಡಿ ಒಂದು ಉಗ್ರವಾದ ಪ್ರತಿಭಟನೆ ಮಾಡ್ತೀರಿ. ಆಹಾರ ಧರಣಿ ಮಾಡೋದಕ್ಕೂ ನಾವು ನಿರ್ಧಾರ ಮಾಡಿದ್ದೀರಿ. ಎಲ್ಲ ಬೆಳಗಿನೆಲ್ಲ ನಾಶ ಮಾಡಿಸ್ತೀರಲ್ಲ ಮಿಸ್ಟರ್ ಸಿದ್ದರಾಮಯ್ಯನವರೇ. ನಾಳೆ ದಿವಸ ನಾವು ರೈತರು ಬೆಳೆದಿಲ್ಲ ಅಂದರೆ ಏನು ತಿಂತೀರ ನೀವು? ನಾವು ಕೇಳಿದ್ದೀವಿ, ಕಾಲಾವಕಾಶ ಕೊಡಿ, 15 ದಿನ ತಿಂಗಳು ಕೊಡಿ. ಬೆಳೆಗಳನ್ನು ನಾವು ಫಸಲನ್ನು ತಗೊಂಡ್ಬಿಟ್ಟು ಆಮೇಲೆ ಬಿಟ್ಬಿಡ್ತೀವಿ. ಈ ಬೆಳೆನ ಹಾಳು ಮಾಡಬೇಡ್ರಿ ಅಂದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳನ್ನು ನೀವು ಹಾಳು ಮಾಡಿದ್ರಲ್ಲ, ಏನು ನಿಮ್ಗೆ ಹೊಟ್ಟೆ ತುಂಬಿತು? ರೈತನ ಬೀದಿಗೆ ನಿಲ್ಲಿಸಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಾವು ರೈತರ ಪರವಾಗಿ ಅಂತೇಳಿ ನಮ್ಮನ್ನು ಯಾಮಾರಿಸಿ ಓಟ್ ತಗೊಂಡು 136 ಸೀಟುಗಳು ಗೆದ್ದು ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ನಮ್ಮ ರೈತರ ಇವತ್ತು ತಕ್ಷಣ ಈ ಜಾಯಿಂಟ್ ಸರ್ವೆ ಆಗೋವರೆಗೂ ಅರಣ್ಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು.